ಭವ್ಯವಾದಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದ ಹಾಗೂ ಅನುಭವ ಕೇಂದ್ರದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ನಮಗೆಲ್ಲರಿಗೂ ತಮ್ಮ ಮನದಾಳದ ಮಾತುಗಳನ್ನು ಮತ್ತು ಯಾವ ರೀತಿಯಲ್ಲಿ ನಮ್ಮ ಬದುಕುಗಳನ್ನು ನಾವು ನಿರ್ವಹಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ನಿರ್ಗಮಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಉಲ್ಲೇಖ ಮಾಡಲೇಬೇಕು. ಅದಾದ ನಂತರ ನಮ್ಮ ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರು, ಕೇಂದ್ರದ ಸಚಿವರು, ಈಗ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಕೆ. ಎಚ್. ಮುನಿಯಪ್ಪನವರೇ, ನನ್ನ ಆತ್ಮೀಯ ಗೆಳೆಯರು, ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಈ ಒಂದು ಭವನ ಈ ಹಂತಕ್ಕೆ ಅಥವಾ ಈ ರೂಪ ತಾಳಲಿಕ್ಕೆ ನನ್ನ ಬೇಡಿಕೆಯನ್ನು ಮಂಡಿಸಿ ಅವರು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ತಾಲೂಕು ಕೇಂದ್ರದ ಅಂಬೇಡ್ಕರ್ ಭವನಕ್ಕೆ 2 ಕೋಟಿಗಿಂತ ಹೆಚ್ಚು ಅನುದಾನ ನೀಡದೇ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಕೆಳಗಿನ ಕೆಲವರು ಅಧಿಕಾರಿಗಳು ಇದು ಈಗಾಗಲೇ ನಾವು 2.5 ಕೋಟಿ ಚಿಂತಾಮಣಿಗೆ ನೀಡಿದ್ದೇವೆ, ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬರೆದರೂ ಸಹ ಅವರು ಇಲ್ಲ ಸುಧಾಕರ್ ಅವರು, ನನ್ನ ಆತ್ಮೀಯ ಗೆಳೆಯರು, ಅವರು ಒಳ್ಳೆಯ ರೀತಿ ಅದನ್ನು ರೂಪಿಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಹೆಚ್ಚುವರಿಯಾಗಿ 9 ಕೋಟಿ ರೂಗಳನ್ನು ವಿಶೇಷ ಅನುದಾನವಾಗಿ ಈ ಭವನಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಚ್. ಸಿ. ಮಾಧವಪ್ಪ ಅವರೇ, ಮತ್ತು ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ಎಂ. ಮಲ್ಲೇಶ್ ಬಾಬು ಅವರೇ, ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ನಮ್ಮ ಅನಿಲ್ ಅವರೇ, ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ಡಿ. ಟಿ. ಶ್ರೀನಿವಾಸ್ ಅವರು ಮುಂಚಿತವಾಗಿ ನಿರ್ಗಮಿಸಬೇಕಾಗಿತ್ತು, ಶ್ರೀನಿವಾಸ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಆತ್ಮೀಯರು, ನನ್ನ ರಾಜಕೀಯ ಒಂದು ಪಯಣದಲ್ಲಿ ಬಹಳ ನನಗೆ ಸಮೀಪವಾಗಿ ಹಲವಾರು ತಮ್ಮ ಅನಿಸಿಕೆಗಳನ್ನು ಸದಾ ಹಂಚಿಕೊಳ್ತಾ ಇರ್ತಕ್ಕಂಥ ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ರವರೇ, ಹಿರಿಯರು, ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುನ್ನಾಣಪ್ಪಣ್ಣವರೇ, ಗೆಳೆಯ ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಅವರೇ, ವಿಶೇಷವಾಗಿ ನನಗೆ ಮಾನ್ಯ ಮಹದೇವಪ್ಪ ಅವರು 9 ಕೋಟಿ ಅನುದಾನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅಂದಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಂಥ ಈಗಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮತ್ತು ದಲ್ಟ್ ಯೋಜನೆಯ ಕಮಿಷನರ್ ಆಗಿರ್ತಕ್ಕಂಥ ಮಣಿವಣ್ಣನವರು ಆ ಸಂದರ್ಭದಲ್ಲಿ ಮಾದೇವಪ್ಪ ಅವರು ಹೇಳಿದ್ರು, ಅಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆಯ ಲೌಂಜಲ್ಲಿ ಇರಬೇಕು, ನಾವೆಲ್ಲ ಕೂತ್ ಮಾತಾಡುವಂಥ ಸಂದರ್ಭದಲ್ಲಿ ಮಣಿವಣ್ಣನ್ ಬಂದಾಗ ಹೇಳಿದ್ರು, ಸುಧಾಕರ್ ಈಸ್ ಮೈ ಫ್ರೆಂಡ್, ಐ ಥಿಂಕ್ ವಿ ಹ್ಯಾವ್ ಟು ಹೆಲ್ಪ್ ಹಿಮ್ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಮೇಜರ್ ಮಣಿವಣ್ಣನ್ ಹೇಳಿದ್ರು, ಈಸ್ ಆಲ್ಸೋ ಮೈ ಫ್ರೆಂಡ್ ಸರ್ ಅಂತ ಹೇಳಿದ್ರು. ಯಾಕಂದರೆ ಮಣಿವಣ್ಣನ್ ಅವರ ಮತ್ತು ನನ್ನ ಸ್ನೇಹ ಇವತ್ತಿಂದಲ್ಲ, ನಾನು 2004ರಲ್ಲಿ ಶಾಸಕನಾದಂಥ ಸಂದರ್ಭದಿಂದ ಈ ಕೆ.ಶಿಪ್ ರೋಡಲ್ಲಿ ಅವರು ಅಲ್ಲಿ CEO ಆಗಿದ್ದರು. ಅವತ್ತಿನಿಂದ ನಂತರ ಬೆಸ್ಕಾಮ್ಗೆ ಬಂದರು. ಅವರೆಲ್ಲೇ ಹೋಗಲಿ ಅವರ ನಮ್ಮ ಸ್ನೇಹ ನಿರಂತರವಾಗಿತ್ತು. ಆ ಸ್ನೇಹದ ಫಲ ಮಾದೇವಪ್ಪನವರ ಲಾರ್ಜ್ ಹಾರ್ಟೆಡ್ನೆಸ್, ಅಂದರೆ ವಿಶಾಲವಾದಂಥ ಹೃದಯ ಮಾದೇವಪ್ಪನವ್ರದ್ದು. ಅದರ ಫಲಿತಾಂಶ ಇವತ್ತು ನಮಗೆ ಈ ಒಂದು ಸುಂದರ ಭವನ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ. ಮಾನ್ಯ ಮಣಿವಣ್ಣನವರೇ, ಹಾಗೂ ನಮ್ಮ ಜಿಲ್ಲಾಧಿಕಾರಿ ಸದಾ ಲವಲವಿಕೆಯಿಂದ ಏನಾದರೂ ಒಂದು ಹೊಸತನವನ್ನು ತರಬೇಕು ಜಿಲ್ಲೆಗೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭು ಅವರೇ, ಅವರ ಜೊತೆಯಲ್ಲಿ ಬಹಳ ಉತ್ಸಾಹದಿಂದ ಇವತ್ತು ಚಿಂತಾಮಣಿಯಲ್ಲಿ ಕ್ರಿಟಿಕಲ್ ಕೇರ್ ಯೂನಿಟ್ ಇವತ್ತು 50 ಹಾಸಿಗೆಗಳ ಒಂದು
ತೀವ್ರ ನಿಗಾ ಘಟಕ ಮತ್ತು ಏನು ಒಂದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಪಘಾತ ಆದಂಥ ಸಂದರ್ಭದಲ್ಲಿ ಆಗಬೇಕಾಗಿರ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ವೈದ್ಯಕೀಯ ಕಾಲೇಜ್ ಇದೆ, ಅಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಬೆಡ್ ಸ್ಟ್ರೆಂತ್ ಇದೆ. ಚಿಂತಾಮಣಿ ದೊಡ್ಡ ತಾಲೂಕು, ನಮಗೆ ಅದನ್ನ ಕೊಡಿ. ಅಲ್ಲಿ ಹೆಂಗು 40 ಬೆಡ್ ICU ಇದೆ. ಇಲ್ಲಿ ಕನಿಷ್ಠ ಈ ಒಂದು ತುರ್ತು ನಿಗಾ ಒಂದು ಘಟಕ ಒಂದು ಆಗಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಿದಾಗ ಅವತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನವೀನ್ ಭಟ್ ಅವರು ಕೆಲಸ ಮಾಡ್ತಾ ಇದ್ರು ಆಯುಕ್ತರಾಗಿ. ಅವರು ಕೇಂದ್ರ ಸರ್ಕಾರಕ್ಕೆ ಈ ಬದಲಾವಣೆ ತರುವಂಥದ್ದಕ್ಕೆ ಆ ಸಂದರ್ಭದಲ್ಲಿ ಅವರು ನಮಗೆ ಒಂದು ರೀತಿ ಸಹಕಾರವನ್ನ ಕೊಟ್ಟಿರ್ತಕ್ಕಂಥವ್ರು ನವೀನ್ ಭಟ್ ಅವರು ಇವತ್ತು ಇಲ್ಲಿ ನಮ್ಮಲ್ಲಿ ಮುಖ್ಯ ನಿರ್ವಹಣಾಧಿಕಾರಿಗಳಾದ ನವೀನ್ ಭಟ್ ಅವರೇ ಹಾಗೂ ಕುಶಲ್ ಚೋಕ್ಸಿ ಅವರು, ನಮ್ಮ ಚಿಂತಾಮಣಿ ಅವರಿಗೆ ಬಹಳ ಚಿರಪರಿಚಿತರು. ಕುಶಲ್ ಚೋಕ್ಸಿ ಅವರು ಇಲ್ಲಿ ASP ಆಗಿ ಅವರು ಇಲ್ಲಿ ಕೆಲಸ ನಿರ್ವಹಿಸಿದ್ರು. ನಂತರ ಈಗ ನಮ್ಮಲ್ಲಿ SP ಆಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸಾಮಾನ್ಯ ಕುಶಲ್ ಚೋಕ್ಸಿ ಅವರೇ. ಹಾಗೂ ಈಗ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಉಪನಿರ್ದೇಶಕರಾಗಿರ್ತಕ್ಕಂಥ ತೇಜಾನಂದ ರೆಡ್ಡಿ ಅವರೇ, ನಮ್ಮ ತಹಸೀಲ್ದಾರ್ ಅವರು ಸದಾ ಇವತ್ತು ಜನರ ಪರವಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಅವರೇ, ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತಿ ನಮ್ಮವರೇ ಆನಂದ್ ಅವರೇ, ಹಾಗೂ ನಮ್ಮ ಪೌರಾಯುಕ್ತರು ಬೆರಳು ತೋರ್ಸ್ರೆ ಕೈ ಎತ್ಕೊಂಡ್ ಬರುವಂತ ನಮ್ಮ ಪೌರಾಯುಕ್ತರೇ ಗಣಪತಿ ಅವರೇ, ಹಾಗೂ ನಮ್ಮ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ನಾಯಕ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ಸ್ನೇಹಿತರೆ, ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಾನು ಪೂರ್ವಭಾವಿ ವಿಶೇಷವಾಗಿ ಎಲ್ಲ ದಲಿತ ಪರವಾಗಿರ್ತಕ್ಕಂಥ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಹಲವಾರು ಜನ ನಾಯಕರು, ಅದರಲ್ಲಿ ವಿಶೇಷವಾಗಿ ನನ್ನ ಪರಿಚಯದ ನಾಯಕರು ನಮ್ಮ ವೆಂಕಟೇಶ್ ಅಣ್ಣವರು, ಅವರು ಮೋಸ್ಟ್ಲಿ ಆಚೆ ಹೋಗಿದ್ದಾರೆ. ವೆಂಕಟೇಶ್ ಅಣ್ಣವರು, ಮುನ್ಸ್ವಾಮಿ ಅವರು ನಮ್ಮ ನಗರಸಭೆಯ ಸದಸ್ಯರಾಗಿದ್ರು, ವಿರೋಧ ಪಕ್ಷದಲ್ಲಿದ್ದರು. ಅವರು ಸದಾ ನಮಗೆ ಬೆಂಬಲವಾಗಿದ್ದಂಥವರು. ಮತ್ತು ನಾನು 2004-05ರಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಶಾಸಕರ ದಿನಾಚರಣೆ ಆಚರಣೆ ಮಾಡಿದ್ವಿ. ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಗ ಪಿಚ್ಚಳ್ಳಿ ಶ್ರೀನಿವಾಸ್ ಅವರ ಪರಿಚಯ ನನಗಾಯ್ತು. ಯಾವತ್ತೂ ನಾನು ಹಾಡಿದಂಥ ಅಭ್ಯಾಸನಿಲ್ಲ, ಹಾಡಿರಲಿಲ್ಲ ಅಂತಂದ್ರು. ಅವತ್ತು ನಮ್ಮ ಜಿಲ್ಲೆಯ ಅವಿಭಜಿತ ಕೋಲಾರ ಜಿಲ್ಲೆಯ ಕೆರೆಗಳ ಬಗ್ಗೆ ಒಂದು ಹಾಡನ್ನು ಆಡಿಸುವಂಥದ್ದಕ್ಕೆ ಬಹಳ ಕಷ್ಟಪಟ್ಟು ಆಡಿಸಿಕೆ ಪ್ರಯತ್ನ ಮಾಡಿದಂಥ ಅವತ್ತಿನ ಆಗಿರ್ತಕ್ಕಂಥ ನಮ್ಮ ಪಿಚ್ಚಳ್ಳಿ ಅವರೇ, ಮತ್ತೊಬ್ಬರು ಚಿಕ್ಕಬಳ್ಳಾಪುರದ ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಾಜಕಾಂತ್ ಅವರೇ, ಸುಧಾ ವೆಂಕಟೇಶ್ ಅವರೇ, ಇನ್ನು ಎಲ್ಲ ನಮ್ಮ ಇತರೆ ಎಲ್ಲ ದಯವಿಟ್ಟು ಬಹಳಷ್ಟು ಜನರ ಹೆಸರಿದೆ. ಆಮೇಲೆ ನಮ್ಮ ಜಿಲ್ಲಾ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಗಿರೀಶ್ ಅವರೇ, ಆಮೇಲೆ ನಮ್ಮ AC ಅವರಾಗಿರ್ತಕ್ಕಂಥ ಅಶ್ವಿನ್ ಅವರೇ, ಇನ್ನು ಹೆಸರು ಬಹಳಷ್ಟಿದ್ದಾರೆ. ಆಮೇಲೆ ವಿಶೇಷವಾಗಿ ನನ್ನ ಎಲ್ಲ ಕೆಲಸಗಳಲ್ಲಿ 2004ರಿಂದ ಈಚೆಗೆ ಬಹುಶಃ ನಮ್ಮ ನಾಗೇಶ್ ಅವರು ಅವಾಗ ಆರ್ಕಿಟೆಕ್ಚರ್ ಓದ್ತಾ ಇದ್ರು. ಅವತ್ತಿನಿಂದ ಏನೆಲ್ಲ ನಾನು ಇಲ್ಲಿ ಚಿಂತಾಮಣಿಯಲ್ಲಿ ಹೊಸತನವನ್ನು ತರುವಂಥ ಪ್ರಯತ್ನ ಮಾಡಿದ್ದೆ, ಅದಕ್ಕೆಲ್ಲದಕ್ಕೂ ನಾಗೇಶ್ ಅವರು ಮತ್ತು ಅವರ ಚಿಕ್ಕಪ್ಪ ಅವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕಾರಣ. ಅವರು ಎಲ್ಲ ಇವತ್ತು ತಾಲೂಕ್ ಪಂಚಾಯತಿ ಇರ್ಬೋದು, ಇನ್ನು ನಮ್ಮ ಕ್ರಿಕೆಟ್ ಸ್ಟೇಡಿಯಂ ಇರ್ಬೋದು, ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ಟೇಡಿಯಂ ಇರ್ಬೋದು, ಇವೆಲ್ಲ ಪ್ರತಿಯೊಂದು ನನ್ನ ಕೆಲಸಗಳಿಂದ ಎಲ್ಲದರಲ್ಲೂ ನನಗೆ ಸಹಕಾರವಾಗಿ ನಿಂತಿದ್ದಾರೆ. ಅವರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಮತ್ತು ಇನ್ನು ಇತರೆ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ದಯವಿಟ್ಟು ಹೆಸರುಗಳು ಎಲ್ಲರದ್ದು ನಾನು ಹೇಳೋಕ್ಕಾಗೋದಿಲ್ಲ, ಆಮೇಲೆ ಏನು ನನ್ನ ಹೆಸರು ಹೇಳಲಿಲ್ಲ ಅಂತಕ್ಕಂಥ ಭಾವನೆ ಬೇಡ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಕೋಲಾರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರೇ, ಚಿಕ್ಕಬಳ್ಳಾಪುರ ಜಿಲ್ಲಾಕ್ಕೆ ಬಂದಿದ್ದಂಥ ಎಲ್ಲ ಮುಖಂಡರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಇತರೆ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಮತ್ತು ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ನನಗಿಲ್ಲಿ ನಮ್ಮ ಒಬ್ಬರು ಮಹಿಳಾ ಇದ್ದಾರೆ, ಇಲ್ಲೊಬ್ರು ಏನೋ ರತ್ನಮ್ಮ ಅವರು ನನಗೆ ಮೊನ್ನೆ ಜಿಲ್ಲಾ ಕೇಂದ್ರದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾನೀಗ ಹೇಳಿದೆ, ಚಿಂತಾಮಣಿಯಲ್ಲಿ ಒಂದು ಭವ್ಯವಾದಂಥ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತಿದೆ ಅಂತ ಎದ್ದು ನಿಂತ್ಬಿಟ್ರು ನನ್ನ ಮೇಲೆ ಜಗಳಕ್ಕೆ ಎದ್ದು ನಿಂತ್ಬಿಟ್ಟು, ಎಲ್ಲ ಚಿಂತಾಮಣಿಗೆ ಮಾಡ್ತಾ ಇದ್ದೀರಾ ನೀವು, ಚಿಕ್ಕಬಳ್ಳಾಪುರಕ್ಕೆ ಯಾಕೆ ಮಾಡಲಿಲ್ಲ ಅಂತ ಜಗಳಕ್ಕೆ ನಿಂತ್ಬಿಟ್ರು ನನ್ನ ಮೇಲೆ. ನಾನು ಹೇಳಿದೆ, ಚಿಂತಾಮಣಿಯವರು ನನಗೆ ಇವತ್ತು ಓಟ್ ಹಾಕಿ ಗೆಲ್ಲಿಸಿದ ಕಾರಣದಿಂದ ಇವತ್ತು ನಾನು ಇಲ್ಲಿ ಶಾಸಕರಾಗಿ ಮತ್ತು ಮಂತ್ರಿಯಾಗಿ ಮಾಡಿದ್ದೀನಮ್ಮ. ಮೊದಲು ನಾನು ಅಲ್ಲಿ ಮಾಡಬೇಕು, ಆಯಿತು ಮುಂದೆ ಜಿಲ್ಲಾ ಕೇಂದ್ರದಲ್ಲಿ ಮಾಡುವಂಥದ್ದಕ್ಕೆ ಸ್ಥಳದ ಒಂದು ಸಮಸ್ಯೆ ಇದೆ, ಅದನ್ನು ಪರಿಹಾರ ಮಾಡೋಣ ಅಂತ ಹೇಳಿ ಅವತ್ತು ನಾನು ಅವ್ರಿಗೆ ಮಾತು ಹೇಳಿದ್ದೆ. ಇವತ್ತು ಆ ಜವಾಬ್ದಾರಿ ಕೂಡ ನಮಗೆ ತಪ್ಪೋಗಿದೆ ಅಮ್ಮ, ನನ್ನ ದಯವಿಟ್ಟು ತಪ್ಪಾಗಿ ಭಾವಿಸ್ಕೋಬೇಡಿ. ಅದರಿಂದ ಇವತ್ತು ಬೇರೆಯವರು ಜಿಲ್ಲಾ ಮಂತ್ರಿಗಳಾಗಿದ್ದಾರೆ,
ಬರ್ತಾರೆ, ಅವರು ಬಹುಶಃ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಇವತ್ತು ಅವರೆಲ್ಲರೂ ಪಾಪ ಇವತ್ತು ಬಹಳಷ್ಟು ಜನ ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥ 2 ಜಿಲ್ಲೆಗಳ ಎಲ್ಲ ನನ್ನ ಸ್ನೇಹಿತರೆ, ನನ್ನ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡರೇ, ಬಂಧುಗಳೇ ಮತ್ತು ಎಲ್ಲ ನನ್ನ ಯುವ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ನಾನು ಈಗಾಗಲೇ ಇವತ್ತು ಏನು 3 ಉದ್ಘಾಟನೆಗಳು ಅಥವಾ ಲೋಕಾರ್ಪಣೆಗಳನ್ನು ಮಾಡಿದ್ದೇವೆ, ಇದು ನಿನ್ನೆ ಮೊನ್ನೆ ಕನಸಲ್ಲ. ಇವೆಲ್ಲ 3 ನಾನು 2005-6ರಲ್ಲಿ ಕಂಡಂಥ ಕನಸು. ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಮಾನ್ಯ ಮುನಿಯಪ್ಪನವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅವತ್ತು ರಾಜ್ಯ ಸರ್ಕಾರ 2006ರಲ್ಲಿ ನಮ್ಗೆಲ್ರಿಗೂ ಪತ್ರ ಬರೀತು. ಆ ಸಂದರ್ಭದಲ್ಲಿ 2006ರಲ್ಲಿ ಪತ್ರ ಬರೆದು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು, ಸರ್ಕಾರ 5 ಲಕ್ಷಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಒಂದು ಅಂಬೇಡ್ಕರ್ ಭವನ ಅಂತಕ್ಕಂಥ ಪರಿಕಲ್ಪನೆಯನ್ನ ನನಗೆ ತಿಳಿದಿರ್ತಕ್ಕಂಥದ್ದು, ಯಾಕಂದ್ರೆ ದಾಖಲೆ ಸಮೇತ ನನಗಿದೆ. ಆ ದಾಖಲೆಗಳೆಲ್ಲ ನಾವು ಎಲ್ಲ ಕಡೆ ನಾವು ಇಲ್ಲಿ ಆಚೆ ಬೋರ್ಡಲ್ಲೂ ನಾವು ಡಿಸ್ಪ್ಲೇ ಇದ್ರಲ್ಲೂ ಹಾಕಿದ್ದೀವಿ, ನಮ್ಮ ವಿಡಿಯೋಲ್ಲೂ ಇದೆ. ಅವತ್ತು ನಮಗೆ ಸರ್ಕಾರದಿಂದ ಪತ್ರ ಬಂದಾಗ ಅವತ್ತು ನಾನು ಅದಕ್ಕೊಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲೇ 70-80 ಲಕ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಆಶ್ರಯ ಬಡಾವಣೆಯನ್ನ ನಮ್ಮ ತಂದೆಯವರು ಏನು 1989-94ರ ಅವಧಿಯಲ್ಲಿ ಅವರು ಆ ಒಂದು ಆಶ್ರಯ ಬಡಾವಣೆಯನ್ನ ಆ ಜಾಗವನ್ನು ಗುರುತಿಸಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಲ್ಲಿ ಹಿಂದೆ ನಾವು ನಮ್ಮ ತಂದೆಯವರು ಸೋತ ಮೇಲೆ ದಿವಂಗತ KM ಕೃಷ್ಣಾರೆಡ್ಡಿ ಅವರು ಆ ಬಡಾವಣೆಯಲ್ಲಿ 7 ಸೈಟ್ಗಳನ್ನ ಅಂಬೇಡ್ಕರ್ ಭವನಕ್ಕೆ ಕೊಡಬೇಕು ಅಂತಕ್ಕಂಥ ರೆಸೊಲ್ಯೂಷನ್ ಅನ್ನ ನಗರಸಭೆಯಲ್ಲಿ ಮಾಡಿದ್ರು. ಆಗ ನಾವು ಆಯ್ತು ಅಲ್ಲಿ ಜಾಗ ಇದೆಯಲ್ಲ ಅಂತ ಹೇಳಿ ಅಲ್ಲಿಗೆ 70 ಲಕ್ಷಗಳಲ್ಲಿ ನಾನು ತೀರ್ಮಾನ ಮಾಡಿ ಮಾನ್ಯ ನಮ್ಮ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸುದರ್ಶನ್ ಅವರನ್ನ ನಾನು ವಿನಂತಿ ಮಾಡಿಕೊಂಡು ಅವರು 5 ಲಕ್ಷ ರೂಪಾಯಿ ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೊಟ್ಟಿದ್ರು. ಈ ರೀತಿ ನಾನು ಹೇಳಿದೆ, ಏನಾದರೂ ನಾನು ಮಾಡಿದ್ದೀನಿ ಕಟ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನನ್ನ ಅನುದಾನವನ್ನು ಕೊಟ್ಟು ಮಾಡೋಣ ಅಂತ ಹೇಳಿ 70-80 ಲಕ್ಷಕ್ಕೆ ಯೋಜನೆಯನ್ನು ತಯಾರು ಮಾಡಿದ್ರು. ಆಗ ನಾನು ಬಾಲಚಂದ್ರ ಜಾರಕಿಹೊಳಿ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಅವ್ರಿಗೆ ಪತ್ರ ಬರೆದಿರ್ತಕ್ಕಂಥ ದಾಖಲೆ ಇದೆ. ಯಾಕಂದ್ರೆ ಸುಮ್ಮನೆ ಇವತ್ತು ಯಾರೋ ನಾನಾ ರೀತಿಯಲ್ಲಿ ಹೇಳ್ಕೋಬಹುದು, ಆದರೆ ಏನು ಇಲ್ಲಿ ಯಾವ ರೀತಿ ಆಯಿತು ವಾಸ್ತವಾಂಶ ಇಲ್ಲಿ ಎಲ್ಲರಿಗೂ ಗೊತ್ತಾಗಬೇಕಾಗತ್ತೆ. ಎಷ್ಟು ನೋವನ್ನು ನಾನು ಅನುಭವಿಸಿದ್ದೀನಿ, ಯಾವ ರೀತಿ ಆಪಾದನೆಗಳನ್ನು ನಾನು ಕೇಳ್ಕೊಂಡಿದ್ದೀನಿ, ಅದನ್ನೆಲ್ಲ ನುಂಗಿರ್ತಕ್ಕಂಥವು. ಅದರಿಂದ ನಾನು ಇದು ಸತ್ಯವನ್ನು ಹೇಳಲೇಬೇಕಾಗತ್ತೆ. ಆ ಒಂದು ಅವರಿಗೆ ನಾನು ಪತ್ರ ಬರೆದೆ, ಈ ರೀತಿ ಉದ್ಘಾಟನೆಗೆ ತಮ್ಮ ಸಮಯವನ್ನು ಕೊಡಬೇಕು ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿಗೆ ಪತ್ರ ಬರೆದಿರ್ತಕ್ಕಂಥ ದಾಖಲೆ ನನ್ನ ಹತ್ರ ಇದೆ, ನನ್ನ ಲೆಟರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನಾನು ನಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಸೈಟ್ ನೋಡೋಕೆ ಹೋದಾಗ ಇಲ್ಲಿ ವೆಂಕಟೇಶ್ ಅಣ್ಣವರು ಎಲ್ಲ ಹಿರಿಯರು, ಮುನ್ಸ್ವಾಮಿಯವರು ಇದ್ರು ಅಂತ ಕಾಣ್ತದೆ, ಶಿವಪ್ರಸಾದ್ ಅವರು, ಇನ್ನು ಎಲ್ಲ ಕೆಲವರು ಹಲವಾರು ಜನ ಇದ್ರು. ಅವತ್ತು ಜಂಗಮಪ್ಪ ಅವರು ಎಲ್ಲ ಇವರೆಲ್ಲ ಬಹಳ ಜನ ಇದ್ರು. ಅವಾಗ ಅವ್ರು ಹೇಳಿದ್ರು, ಅಣ್ಣ ಇಲ್ಲಿ ಬೇಡಣ ಅಂತೇಳಿ ಅವರೇ ಹೇಳಿದ್ರು, ಇಲ್ಲಿ ಅಣ್ಣ ಇಲ್ಲಿ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಮಾಡೋಣ ಅಂತೇಳಿ. ಇಲ್ಲಿ ಬಸ್ ಸ್ಟ್ಯಾಂಡ್, ಸಿವಿಲ್ ಬಸ್ ಸ್ಟ್ಯಾಂಡ್ ಜಾಗ ಎಷ್ಟಿತ್ತು, ಬಹಳ ಕಿರಿದಾಗಿತ್ತು, ಇದ್ರಲ್ಲಿ ಅರ್ಧ ಮಾತ್ರ ಇತ್ತು ಜಾಗ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಇದ್ರ ಹಿಂದೆ ಅರ್ಧಕ್ಕಿಂತ ಜಾಗ ಇದು ಬೇರೆಯವ್ರದ್ದು. ಬಸ್ ಸ್ಟ್ಯಾಂಡ್ ಜಾಗ ಬರೀ ಅಷ್ಟಕ್ಕೆ ಸೀಮಿತ, ನೀವು ಮಾಡಿದ್ರೆ ಬಹುಶಃ ಅರ್ಧ ಆಗ್ತಿತ್ತು ಅಷ್ಟೇ. ಇದು ಬಿಕ್ಕಿದ್ದು ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಹಿಂದೆ ನಮ್ಮ ತಾತ ಅವರು ನಮ್ಮ ತಂದೆ ಅಧ್ಯಕ್ಷರಿದ್ದಾಗ ನನ್ನ ಹತ್ರ ಆ ಡಾಕ್ಯುಮೆಂಟ್ ಇದೆ. ಅವರ ಕಾಸ್ಮೋಪಾಲಿಟನ್ ಕ್ಲಬ್ಗೆ ಅಧ್ಯಕ್ಷರಾಗಿದ್ರು. ಅದನ್ನ ಹಿಂದೆ ಡಿಸ್ಟ್ರಿಕ್ಟ್ ಲೈಬ್ರರಿ ಚಿಂತಾಮಣಿಯಲ್ಲಿತ್ತು. ಇತಿಹಾಸ ತಿಳಿದೇ ಇರ್ತಕ್ಕಂಥವ್ರು ನಾನಾ ರೀತಿ ಮಾತಾಡ್ಬೋದು. ಅದಕ್ಕೆ ಯಾರು ನಾವು ವಿತಂಡವಾದ ಮಾಡುವಂಥವ್ರಿಗೆ ನಾವು ಒಪ್ಪಿಸುವಂಥದ್ದಕ್ಕೆ ಸಾಧ್ಯ ಇಲ್ಲ. ಚರಿತ್ರೆ ಗೊತ್ತಿರಬೇಕು. ಜಿಲ್ಲಾ ಕೇಂದ್ರದ ಲೈಬ್ರರಿ ಕೋಲಾರಲ್ಲಿ ಇರಲಿಲ್ಲ, ಚಿಂತಾಮಣಿಯಲ್ಲಿತ್ತು. ಮಾನ್ಯ ಮುನಿಯಪ್ಪನವ್ರಿಗೂ ಬಹುಶಃ ಗೊತ್ತಿರಬೇಕು ಅಂತ ಕಾಣ್ತದೆ. ಇಲ್ಲಿತ್ತು, ಅದು ನಂತರ ಅಲ್ಲಿಗೆ ಜಿಲ್ಲೆಗೆ ವರ್ಗಾವಣೆ ಆಯಿತು. ಆ ಸಂದರ್ಭದಲ್ಲಿ ಲೈಬ್ರರಿಗೆ ಬೇಕು ಅಂತ ಹೇಳಿ 40ಕ್ಕೆ 170-80 ಅಡಿ ಜಾಗ, ಈ ಕಡೆ ಜಾಗ ಕಾಸ್ಮೋಪಾಲಿಟನ್ ಕ್ಲಬ್ನ ಜಾಗ ಕೊಟ್ಟರು. ಆ ಕಡೆ ಪಟೇಲರ ಭವನ ಅಂತ ಹೇಳಿ ಒಂದು ಹಳೆ ಬಿಲ್ಡಿಂಗ್ ಇತ್ತು, ಆ ಸೈಡ್ಗೆ ಅದನ್ನ ಲೈಬ್ರರಿಗೆ ಕೊಟ್ಬಿಟ್ಟಿದ್ರು. ಈ ಜಾಗ ಏನಾದರೂ ಮಾಡಿ ವಾಪಸ್ ತಗೋಬೇಕು, ಇಲ್ಲಿ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿ ದೊಡ್ಡದಾಗ ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲಿ ನಾನು ಲೈಬ್ರರಿ ಇಲಾಖೆ ಜೊತೆ ಪತ್ರ ವ್ಯವಹಾರ ಮಾಡಿ ಸುಮಾರು ನಮ್ಮ 1-1.5 ವರ್ಷ ನಾನು ಕಷ್ಟಪಟ್ಟೆ. ಮಂಜುಳಾ ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದರು, ಇವತ್ತು ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇವತ್ತು ಅವರು